ನಮಸ್ಕಾರ ರೀ. ನಮ್ಮವ್ರಿಗೆಲ್ಲ ನಮಸ್ಕಾರ. ನೋಡಿರಿ, ನಮ್ಮ ಪ್ಲಾಟ್ ಅಂತೂ 105 106 ದಿವಸ ಆಯ್ತು ರೀ ಇವತ್ತಿಗೆ. ನನ್ನ ಪ್ಲಾಟ್ನಾಗಂತೂ ಯಾವುದೇ ರೀತಿಯಂಥ ಸಮಸ್ಯೆ ಕಾಣಿಸಲಿಲ್ಲ. ಯಾಕಂತಂದ್ರೆ ಅವಾಗ ನನ್ನ ಪ್ಲಾಟಿನ ವಿಡಿಯೋ ಮಾಡಿ ನಿಮ್ಗೆ ಲೈವ್ ಒಳಗೂ ತೋರಿಸೀನಿ ರೀ, ವಿಡಿಯೋ ಮುಖಾಂತರನೂ ತೋರಿಸೀನಿ. ಮತ್ತು ನನ್ನ ಪ್ಲಾಟ್ ಒಳಗೆ 2 ದಿನಗಟ್ಟಲೆ ಮೀಟಿಂಗ್ನು ಮಾಡೀನಿ. ಆ ಟೈಮ್ದಾಗ ಬಂದು ನನ್ನ ಪ್ಲಾಟು ನೋಡ್ಕೊಂಡು ಹೋಗಿರಿ. ಯಾವ ರೀತಿ ನನ್ನ ಪ್ಲಾಟ್ ಆದ ಅನ್ನೋದು ನೀವು ನೋಡ್ಕೊಂಡು ಹೋಗಿರಿ. ಅದ್ರ ಬಗ್ಗೆ ಏನು ಇದು ಜಾಸ್ತಿ ಮಾತಾಡೋಕೆ ಹೋಗಂಗಿಲ್ಲ ರೀ. ಈಗಂತೂ ನನ್ನ ಪ್ಲಾಟ್ ನೋಡಿರಿ 105 106 ದಿವಸ ಆಗ್ಯದ. ನನ್ನ ಪ್ಲಾಟ್ ಒಳಗಂತೂ ಯಾವುದೇ ಸಮಸ್ಯೆಗಳು ಇಲ್ಲ. ಈಗ ಸದ್ಯಕ್ಕೆ 1% ಎಲ್ಲರೇ 1-2% ಮಮ್ಮಿ ಕಾಣಿಸ್ಕೊಂಡದ, ಇಲ್ಲಂತ ಹೇಳಂಗಿಲ್ಲ. ಯಾಕಂತಂದ್ರೆ ಯಾವುದೇ ಬೆಳೆ ಆಗಲಿ, ಯಾವುದೇ ಇದು ಆಗಲಿ, ದ್ರಾಕ್ಷಿ ಆಗಲಿ, ದಾಳಿಂಬ್ರಿ 1% ನಮಗೆ ರೋಗ ತೋರಿಸೋದೆ. ಅದಕ್ಕೆ ನನ್ನಲ್ಲಂತೂ ಸ್ವಲ್ಪ ತೋರಿಸು ಗೊತ್ತು. ನಾ ಏನು ಜಾಸ್ತಿ ಅದಕ್ಕೆ ಮಮ್ಮಿಗೆ ತಲೆ ಕೆಡಿಸ್ಕೊಳ್ಳಿಲ್ಲ. ನಾ ತಯಾರು ಮಾಡಿದಂಥ ಔಷಧ ಗೊಬ್ಬರನ್ನೇ ನಾ ಸ್ಪ್ರೇ ಕೊಟ್ಟೀನಿ ರೀ. ಮತ್ತು ಮೊದಲಂತರೂ ನಾನು 2-3 ವರ್ಷದಿಂದ ಈ ವಿಡಿಯೋಗಳು ನೋಡ್ಕೋತ ಬಂದಿರಿ. ಅಂದ್ರೆ ಕಂಟಿನ್ಯೂ ಒಟ್ಟು ವಿಡಿಯೋಗಳು ನೋಡಿದವ್ರಿಗೆ ಮಾತ್ರ ಗೊತ್ತಾಗ್ತದೆ ರೀ ಮೊದಲಿನ ವಿಡಿಯೋಗಳು. ಈಗ ಆ ರೀತಿ ನಾವು ಮಾಡ್ಕೊಂಡು ಬರೋದರಿಂದ ಏನಾಗಿಬಿಟ್ಟದ, ಯಾವ್ಯಾವೋ ಔಷಧ ತರ್ತಿದ್ದೀವಿ, ಎಷ್ಟೆಷ್ಟೋ ಖರ್ಚು ಮಾಡ್ತಿದ್ವಿ, ಶುಗರ್ ಸಲುವಾಗಿ, ಕಲರ್ ಸಲುವಾಗಿ, ಪಲ್ಪ್ ಗಟ್ಟಿ ಬರಲಿ ತಂದು ಭಾಳಷ್ಟು ಗುದ್ದಾಟ ಮಾಡ್ತಿದ್ದೇವ್ರಿ ನಾವು. ಆದ್ರೆ ಈ ವರ್ಷ ಹಂಗೇನೂ ಆಗಲಿಲ್ಲ ರೀ, ಭಾಳ ಸಿಂಪಲ್ದಾಗಾಯಿತು. ನಾ ತಯಾರು ಮಾಡೋದೇ 2-3 ಸ್ಪ್ರೇ ಕೊಟ್ಟೀನಿ ರೀ. ಆಮೇಲೆ ಒಂದು ಖರೀದಿ ಮಾಡಿ ತಂದು ಹೊಡೆದೀನಿ. ಇಟ್ಟೆ ನನ್ನ ಸ್ಪ್ರೇದಾಗ ಶುಗರ ಕಲರ ಸ್ವಲ್ಪ 105-6 ದಿವ್ಸಕ್ಕೆ ಯಾವ ರೀತಿ ಶುಗರ್ ಬರಬೇಕು, ಆಮೇಲೆ 120 ದಿವ್ಸಿಗೆ ಎಷ್ಟು ಇರಬೇಕು, ಅದು ಒಂದು ರೇಂಜ್ ಇರ್ತದೆ. 110 ದಿವ್ಸಿಗೆ ಎಷ್ಟು ಇರಬೇಕು, 115 ದಿವ್ಸಿಗೆ ಎಷ್ಟು ಇರಬೇಕು, 20 ದಿವಸ 25 ದಿವ್ಸಿಗೆ ಯಾವ ರೀತಿ ಕಲರ್ ಶುಗರ್ ಇರಬೇಕಲ್ಲ, ಅದ್ರದ್ದೊಂದು ರೇಂಜ್ ನನಗೆ ಕರೆಕ್ಟ್ ಅನಿಸ್ಯದ. ಯಾಕಂತಂದರೆ ಈ ವಿಡಿಯೋ ಲಾಸ್ಟಿಗೆ ನೋಡ್ರಿ ನನ್ನ ಶುಗರ್ ಎಷ್ಟು ಅದ, ಕಲರ್ ಯಾವ ರೀತಿ ಅದ ನನ್ನ ಪ್ಲಾಟ್ ಒಳಗೆ ಅನ್ನೋದ್ರ ಬಗ್ಗೆ ನಿಮ್ಗೆ ಲಾಸ್ಟಿಗೆ ತೋರಿಸ್ತಿರ್ತೀನಿ ರೀ. ಈಗ ಸದ್ಯಕ್ಕೆ ನೋಡ್ರಿ, ಶುಗರ, ಕಲರ್ ಮತ್ತು ಪಲ್ಪ ಇವು ಮೂರು ಏನದ ಒಂದಕ್ಕೊಂದು ಅವಿನಾಭಾವ ಸಂಬಂಧ ಇದ್ದಂಗೆ ರೀ. ಅದು ಇದು ಕಲರ್ ಇದ್ದಿತ್ತಿಲ್ಲ ಅಂದ್ರೆ ಶುಗರ್ ಬರಲ್ಲ, ಶುಗರ್ ಇದ್ದಿತ್ತಿಲ್ಲ ಅಂದ್ರೆ ಪಲ್ಪ ಬರಲ್ಲ. ಇವು ಮೂರು ಎಟ್ಟೆ ಟೈಮ್ ಬೇಕು ರೀ. ಇವು ಮೂರು ಒಂದಕ್ಕೊಂದು ಅಟ್ಯಾಚ್ಮೆಂಟ್ ಇದ್ದಂಗೆ. ಫಸ್ಟ್ ಟೈಮ್ ನೀರು ಇಳಿತದ, ನೀರು ಇಳಿದ ತಕ್ಷಣ ಸ್ವಲ್ಪ ಏನಾಗ್ತದೆ, ಪಲ್ಪ್ ಬರ್ಲಿಕ್ಕೆ ಸ್ಟಾರ್ಟ್ ಮಾಡ್ತದೆ. ಪಲ್ಪ್ ಜೊತೆನೇ ಕಲರ್ ಬರ್ಲಿಕ್ಕೆ ಚಾಲೂ ಮಾಡ್ತದೆ. ಕಲರ್ ಹೆಂಗೆ ಬರ್ಲಿಕ್ಕೆ ಚಾಲೂ ಮಾಡ್ತದಲ್ಲ, ಹಂಗೇನದ ನಮ್ಗೆ ಶುಗರ್ ಆಟೋಮೆಟಿಕ್ಕಾಗಿ ತೋರಿಸ್ಲಿಕ್ಕೆ ಚಾಲೂ ಮಾಡ್ತದೆ. ಹಾಗಾಗಿ ಏನದ, ಇವು ಮೂರು ಥರನ ಎಟ್ ಎ ಟೈಮೇ ಮಾಡಬೇಕಾಗ್ತದೆ. ಈ ಕಲರ್ಗೊಂದು ಬೇರೆನೇ, ಶುಗರಿಗೊಂದು ಬೇರೆನೇ, ಪಲ್ಪಿಗೊಂದು ಬೇರೆನೇ ಮಾಡೋಕ್ಕೆ ಬರೋಂಗಿಲ್ಲ. ಯಾಕಂದ್ರೆ ಭಾಳಷ್ಟು ದೊಡ್ಡ ರೈತರು ಅಂದರೆ 20-30-40 ವರ್ಷಗಟ್ಟಲೆ ಏನು ದ್ರಾಕ್ಷಿ ಬೆಳೆದಂಥ ಬೆಳೆಗಾರರು ಅದಾರಲ್ಲ. ಯಾಕಂದ್ರೆ ಅವಾಗಿನ ವಾತಾವರಣ ಬೇರೆ. ನಿಮಗೆ ಒಂದು 10-15 ವರ್ಷದ ಬೆಳೆಗಾರ ರೈತರು ಇದ್ರಂದ್ರೆ ನಿಮಗೆ ಗೊತ್ತಿರ್ತದೆ ಅವಾಗ ವಾತಾವರಣ ಹೆಂಗಿತ್ತು, ಈಗ ಹೆಂಗದ, ಮತ್ತು ಅವಾಗಿನ ವಾತಾವರಣಕ್ಕೆ ಈಗ ವ್ಯತ್ಯಾಸ ಏನದ, ಅವಾಗಿನ ಔಷಧಕ್ಕೆ ಈಗಿನ ಔಷಧಗಳಿಗೆ ವ್ಯತ್ಯಾಸ ಏನದ ಅನ್ನೋದು ನಿಮಗೆ ಸಾಕಷ್ಟು ವಿಷಯ ನಿಮಗೆ ಗೊತ್ತಿರ್ತದೆ. ಆದರೂ ಅಂಥ ಒಂದು 30-40 ವರ್ಷ ಇದು ಬೆಳೆದಂಥ ರೈತರ ಜೊತೆನೂ ಚರ್ಚೆ ಮಾಡೀನಿ ರೀ. ಸಣ್ಣ ಪುಟ್ಟ ರೈತರ ಜೊತೆನೂ ಚರ್ಚೆ ಮಾಡೀನಿ. ಮತ್ತು ಇದ್ರ ಬಗ್ಗೆ ಸ್ಪೆಷಲಿಸ್ಟ್ರು ಇರ್ತಾರಲ್ರಿ, ವಿಜ್ಞಾನಿಗಳು, ಅವ್ರ ಜೊತೆನೂ ನಾ ಏನದ ಚರ್ಚೆ ಮಾಡೀನಿ. ಅವ್ರು ಒಂದೇ ಕಾರಣದಿಂದ ಒಮ್ಮೆ ಅಂತಂದ್ರೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಇದಕ್ಕೆ ನಾವೇನು ನೀರು ಇಳಿತದಲ್ಲ, ನೀರು ಇಳ್ದಾನ ಹಿಡ್ಕೊಂಡೇ ಪ್ರೊಸೆಸ್ ಚಾಲೂ ಇರ್ತದೆ ಇದಕ್ಕೆ. ಯಾಕಂದ್ರೆ ನೀರು ಇಳಿದಿದ್ದು ಹಿಡ್ಕೊಂಡೆ ನಾವು ಮಾಡ್ಕೋತ ಬಂದೇವಂದ್ರೆ ನಮ್ಮ ಹಂತವಾಗಿ ನಾ ಹೇಳಿದೆ ಅಲ್ರಿ, 105 110 15 20 25 ದಿವ್ಸಿಗೆ ಏನು ಶುಗರ್ ಬರಬೇಕಾಗಿರ್ತದಲ್ಲ, ಆ ಪ್ರಮಾಣ ಮಾತ್ರ ಬರ್ಲಿಕ್ಕೆ ಸಾಧ್ಯ ಅದ. ನಾವಿಲ್ಲ ಒಮ್ಮೆ 110 ದಿವಸ ಮಾರ್ಕೆಟ್ನಾಗ ರೇಟ್ ನೋಡ್ಕೊಂಡು 110 ದಿವ್ಸ ಪ್ಲಾಟ್ ಆಗ್ಯದ, 120 ದಿವ್ಸಿಗೆ ಕಡ್ದೇವಂದ್ರೆ 10-15 ದಿವ್ಸ ನಮ್ಮ ಶೆಡ್ನಾಗ ಮಾಲ್ ಇರ್ತದೆ. ಮುಂದೆ ಏನದ ಗಪ್ಪನೆ ತೆಗೆನ ರಾಶಿ ಮಾಡ್ಯಾನ ರೇಟ್ ಅದ ಮಾರಾನ ಅಂತೇಳಿ ನಮ್ಮ ತಲೆ ಒಳಗೆ ಇರ್ತದೆ. ಮಾಡಿ ಆ ಟೈಮ್ದಾಗ ನಾವು ಕಲರ ಶುಗರ್ಗೆ ಓಡಾಡಿದ್ರೆ ಕೆಲಸ ಸದ್ರೂ ಆಗಂಗಿಲ್ಲ. ಆಗ್ಬೋದು 1% 2% ಆಗ್ಬೋದು, ಇಲ್ಲಂತ ಹೇಳಂಗಿಲ್ಲ. ಆದ್ರೆ ಇದಕ್ಕೆ ನಾವು ಹಂತವಾಗಿ ಮಾಡ್ಕೋತ ಬರಬೇಕು. ಹಂತವಾಗಿ ಮಾಡಲಿಲ್ಲ ಅಂದ್ರೆ ಏನಾಗಿಬಿಡ್ತದೆ, ಈಗ ಒಮ್ಮೆ ಕಲರ್ ತಂದುಬಿಡ್ತೀವಿ. ಒಮ್ಮೆ ಕಲರ್ ಬರುವಂಥ ಔಷಧಗಳು ಅದಾವೆ, ಇಲ್ಲಂತ ಹೇಳಂಗಿಲ್ಲ. ಈ ಕಡೆ ಆರ್ಗ್ಯಾನಿಕ್ ಬೇಸ್ಡ್ ಅದಾವ, ಈ ಕಡೆ ಕೆಮಿಕಲ್ಸ್ ಒಳಗೂ ಅದಾವ. ವಿಶೇಷವಾಗಿ ಈ ಕಡೆ ಆರ್ಗ್ಯಾನಿಕ್ ಬೇಸ್ಡ್ದಾಗೆ ಕಲರ್ ಬರುವಂಥ ಔಷಧಗಳು ಅದಾವೆ. ಹಂಗಾಗಿ ಅವು ಹೊಡೆದು ಬಿಡ್ತೀವಿ, ಕಲರ್ ಬಂದಿರ್ತದೆ, ಪಲ್ಪ್ ಇರೋಂಗಿಲ್ಲ. ಪಲ್ಪ್ ಬಂದಿತ್ತಂದ್ರೆ ಆಟೋಮೆಟಿಕ್ ಶುಗರ ಕಲರ ಬಂದಿರ್ತದೆ.
ಹಿಂಗೆ ಭಾಳಷ್ಟು ಸಮಸ್ಯೆ ಆಗ್ತವೆ. ಇಲ್ಲ ಕಲರ್ ಬಂದದ ಏನು ಮಾಲ್ ಕಟ್ ಮಾಡಿ ಹಾಕೊಂಡು ಒಂದು ಶೆಡ್ನಾಗ ಹಾಕಿರ್ತೀವಿ. ಆಮೇಲೆ ಅದು ಸ್ವಲ್ಪ ಕಲರ್ ಜಾಸ್ತಿ ಇದ್ದರೆ ರೇಟ್ ಬರೋದು ಅದಂತ ಹೇಳಿ ತಿಳ್ಕೊಂಡು ಜಾಸ್ತಿ ಗಂಧಕ್ಕೆ ಹಾಕಿ ನಾವು ಕಲರ್ ತರ್ತೀವಿ. ಆಮೇಲೆ ಅಲ್ಲಿ ಒಂದು ಸ್ವಲ್ಪ ಅಡಿಸಿರ್ತದೆ, ಇಲ್ಲಿ ಒಂದು ಸ್ವಲ್ಪ ಶುಗರ್ ಕಡಿಮೆ ಮತ್ತು ಪಲ್ಪ್ ಕಡಿಮೆ ಇರೋದ್ರಿಂದ ಇಲ್ಲಿ ಅಡಿಸ್ತದೆ. ಆಮೇಲೆ ಎಲ್ಲ ಕೂಡುವಾಗಿ ಸ್ವಲ್ಪ ಕಲರ್ ತೊಗೊಂಡು ಹೋಗ್ತೀವಿ. ಆದರೆ ಅಲ್ಲಿ ಪಲ್ಪ್ ಇರೋಂಗಿಲ್ಲ, ಕಾಳು ಗಟ್ಟಿ ಇರೋಂಗಿಲ್ಲ, ಉದುರು ಇರೋಂಗಿಲ್ಲ ಮಾಲ. ಹಾಗಾಗಿ ಏನಾಗಿಬಿಡ್ತದೆ, ಅಲ್ಲಿ ರೇಟ್ ಡೌನ್ ಆಗಿಬಿಡುತ್ತೆ. ಅದರದಿಂದ ಹಿಂದೆ ನಾವು ಶುಗರ ಕಲರ ಮತ್ತು ಅದು ಪಲ್ಪ ಒಂಥರ ಸೈನಿಂಗ್ ತೊಗೊಂಡು ಹೋಗಿರ್ತೀವಲ್ಲ, ಇಂಥ ರೈತರಿಗೂ ನಾವು ಹೊಡೆದ್ಬೇಕಾಗ್ತದೆ. ಆ ರೇಟ್ ಕಮ್ಮಿ ರೇಟ್ನಾಗ ಸಿಗ್ತಿರ್ತದೆ, ಇದಕ್ಕೆ ಹೈ ರೇಟ. ಯಾವುದಕ್ಕೆ 10-20 ರೂಪಾಯಿ ಗಟ್ಟಲೆ ವ್ಯತ್ಯಾಸ ಅಲ್ಲಿಗೆ ಚಾಲೂ ಮಾಡ್ತದೆ. ಹಾಗಾಗಿ ಹಂಗೇನು ಗಡ್ಬಡ್ ಮಾಡಬೇಡ್ರಿ. ಯಾಕಂದರೆ ನಾವು ದ್ರಾಕ್ಷಿ ಬೆಳೆ ಅಂದರೆ ಇದು ಸುಮ್ಮನೆ ಇವತ್ತು ಬಿತ್ತಿ ನಾಳೆ ನಾಡ್ದು ಬಂದು ಎಡೆ ಹೊಡೆದು ಮುಂದೆ ತೆನೆ ಹಾಕೋಣ ಕೊಯ್ಕೊಂಡು ಮನೆಗೆ ಬರ್ಲಿಕ್ಕೆ ಇದು ಜ್ವಾಳ ಅಲ್ಲ. ಇದಕ್ಕೊಂದು ಶೆಡ್ಯೂಲ್ ಅದ, ಇದಕ್ಕೊಂದು ಪದ್ಧತಿ ಅದ. ಆ ಪದ್ಧತಿ ಪ್ರಕಾರ ಮಾಡಿಕೊಂಡು ಹೋದ್ರೆ ಮಾತ್ರ ನಾವು ಸಕ್ಸಸ್ ಆಗಿ ನಾವು ಗಟ್ಟಿ ಮನುಕ. ಆಮೇಲೆ ಒಳಗೊಬ್ಬೊಬ್ರು ರೈತರು ಹೇಳ್ತಾರೆ, ನಂದು ನೋಡಿರಿ 50-60 ಗೊನೆ ಕೈದಿರ್ತೀನಿ ರೀ, ಅಟ್ಟೆ ಪ್ಲಾಟ್ನಾಗ ಇರ್ತಾವೆ ನಾನು. ಮತ್ತು ಸ್ವಲ್ಪ ಸೈಜ್ ಮಾಡ್ಕೋತೀನಿ, ಸ್ವಲ್ಪ ಕಾಳಿನ ಸೈಜ್ ಮಾಡ್ಕೋತೀನಿ. ನಾ ಲಾಸ್ಟ್ ಮೂಮೆಂಟ್ನಾಗ ಜಾಸ್ತಿ ಖರ್ಚು ಮಾಡಂಗಿಲ್ಲ ರೀ. 60-70 ದಿವ್ಸ 80 ದಿವ್ಸದಾಗ ನಾನು ಔಷಧ ಹೊಡೆದು ಬಿಟ್ಬಿಡ್ತೀನಿ. ಆಟೋಮೆಟಿಕಾಗಿ ಕಲರ ಶುಗರ ಎಲ್ಲ ಬಂದುಬಿಡ್ತದೆ ನನಗೆ ಪಲ್ಪ. ಮತ್ತು ನನಗೆ 3 kg 1 kg ಮನುಕ್ ಮಾಡ್ಕೊಂಡಿನಿ ಅಂತ ಹೇಳ್ತಾರೆ. ಅದು ಸತ್ಯ, ಬರೋಬ್ಬರಿ ಆಯ್ತು. ಯಾಕೆ ತಿಳ್ಕೊರಿ, ಅವ್ರ ಗಿಡಕ್ಕೆ 50-60 ಗೊನೆ ಕೈದಿರ್ತಾರೆ ಒಂದು ಸೈಡ್, ಇದು 2 ಸೈಡ್ ಕೂಡಿ. ಹಾಗಾಗಿ ಅದು ಬರ್ತದೆ. ಅವ್ರು ಆಟೋಮೆಟಿಕ್ ರೇಟ್ನಾಗ ಒಂದು 30-40 ರೂಪಾಯಿ ಜಾಸ್ತಿ ಮಾರ್ಕೊಂಡ್ರೆ ಅಂದ್ರೆ ನಮ್ಮ ರೇಟಿಗೆ ಅವ್ರು ಬಂದುಬಿಡ್ತಾರೆ. ನಾವು ಗಿಡ ತುಂಬ ಗೊನೆ ಕಾಯ್ಕೊಂಡು ಅದಕ್ಕೆ ಸ್ವಲ್ಪ ವ್ಯವಸ್ಥಿತ ಮಾಡಿಕೊಂಡು ಅದಕ್ಕೆ ಕಲರ್ ಶುಗರ್ ಮತ್ತು ಕಟ್ ಮಾಡೋ ಸಿಸ್ಟಮ್ ಭಾಳ ಚಂದ ಅದ ರೀ. ನಾವು ಕಟ್ ಮಾಡಿ ಮನುಕ್ಕೆ ಶೆಡ್ಡಿಗೆ ಹಾಕ್ತೀವಲ್ಲ, ಅದ್ರ ಬಗ್ಗೆ ಒಂದು ಸ್ವಲ್ಪ ನಾನು ಡಿಟೇಲಾಗಿ ಹೇಳ್ತೀನಿ ರೀ ನಿಮ್ಗೆ. ಆ ರೀತಿ ಮಾಡ್ಕೊಂಡ್ರಂತೂ ಭಾಳ ಫಸ್ಟ್ ಕ್ಲಾಸ್ ಬರ್ತದೆ. ನಮ್ಮ 3-4 ವರ್ಷ ಹಿಡ್ಕೊಂಡು ಅದೇ ರೀತಿ ಮಾಡಾಕತ್ತೀನಿ. ನನಗೆ ಮನುಕ್ಕಿಗೆ ಏನು ತೊಂದರೆ ಆಗಿಲ್ಲ. ಮಾರ್ಕೆಟ್ನಾಗ ಹೈಯೆಸ್ಟ್ ರೇಟ್ ಅಂದ್ರೆ ಹೋದ ವರ್ಷ 200-230-40 ತನಕ ಮಾರ್ಕೊಂಡಾರ. ಆ ಹೈಯೆಸ್ಟ್ ರೇಟ್ ಅಲ್ರಿ. ನಾನು ನಿಲವ್ಗೆ ಹಚ್ಚಿದ ದಿವ್ಸ ಏನದ ಮಾರ್ಕೆಟ್ ಒಳಗೆ ಹೈಯೆಸ್ಟ್ ರೇಟ್ ಹಂಗೆ ತೊಗೊಂಡಿನಿ ರೀ. ಅದಕ್ಕೇನದ ಸ್ವಲ್ಪ ನಾವು ಶುಗರ ಕಲರ ಬರಬೇಕಂದ್ರೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ನನಗೆ ತಿಳಿದಟ್ಟು ಮಟ್ಟಿಗೆ ಹೇಳ್ತೀನಿ ರೀ. ಯಾಕಂದ್ರೆ ಇದ್ರ ಬಗ್ಗೆ ಭಾಳಷ್ಟು ರೈತರು ಭಾಳಷ್ಟು ವಿಧವಾಗಿ ಹೇಳ್ಯಾರ. ಅದಕ್ಕೆ ನಾ ತಿಳಿದ ಮಟ್ಟಿಗೆ ನಾನು ನಿಮಗೆ ಸ್ವಲ್ಪ ಹೇಳ್ತೀನಿ ರೀ. ನಾವು ನೀರು ಎಳೆಯೋ ಟೈಮ್ದಾಗಂತೂ ನೋಡಿರಿ ಜಾಸ್ತಿ ಸ್ವಲ್ಪ ಕಾಳು ಸೈಜ್ ಬಿಡ್ತಿರ್ತೀವಿ ನಾವು. ಒಟ್ಟು ಏನದು ನೀರು ಎಳೆಯೋ ಟೈಮ್ದಾಗ ಬಿರ್ಸ್ ಕಾಳು ಇರ್ತದಲ್ಲ, ಅದ್ರ ಡಬಲ್ ಕಾಳು ಆದ್ರೆ ಸಾಕು ಅಂದ್ಕೊಂತೀವಿ. ಅದು ಡಬಲು ಆಗ್ತದೆ ರೀ. ಕಂಪಲ್ಸರಿ ನೀವು ಔಷಧ ಹೊಡೀರಿ ಅಥವಾ ಹೊಡಿಲಾರ್ದೆ ಇರ್ರಿ, ಕಂಪಲ್ಸರಿ ಡಬಲ್ ಆಗ್ತದೆ. ಹಾಗಾಗಿ ನಾವೇನು ಮಾಡ್ಕೊಳ್ಳೋದ್ರೆ ಆ ಟೈಮ್ದಾಗ 0-52-34 ಡ್ರಿಪ್ನಾಗ ಕೊಟ್ಕೋಬೋದು. ಯಾಕಂದ್ರೆ ನಾವಂತರೂ ಬೇರೆ ಮಾಡ್ಕೊಂಡಿನಿ ರೀ ಸಿಸ್ಟಮ್. 0-52-34 ಆ ಟೈಮ್ದಾಗ ಕೊಟ್ಟೇವಂದ್ರೆ ಸ್ವಲ್ಪ ಪಲ್ಪ್ ಬೆಳೀತದೆ. ಆಮೇಲೆ ಕಲರ್ ಕಡೆ ಟರ್ನ್ ಆಗ್ಲಿಕ್ಕೆ ಚಾಲೂ ಮಾಡ್ತದೆ ರೀ. ಆಮೇಲೆ ಕಾಳು ಸೈಜ್ ಮಾಡ್ಕೊಳಕ್ಕೆ ನೋಡ್ತದೆ. ಒಮ್ಮೆ ಬುರ್ರತ್ತೆ ಕಾಳು ಉಬ್ಬದಂಗೆ ಉಬ್ಬಿ ನಿಂದ್ರಂಗಿಲ್ಲ. 2 ಥರನೂ ಬೆಳೆಸ್ಕೊತ ನೀರು ಇಳಿಲಿಕ್ಕೆ ಚಾಲೂ ಮಾಡಿಸ್ತದೆ ಅದು ಈ ಡ್ರಿಪ್ನಾಗ ಕೊಡೋದ್ರಿಂದ. ಆಮೇಲೆ ಮುಂದೆ ಏನು ಮಾಡ್ತೀವಿ ರೀ, ಇನ್ನೊಂದು 80% ನೀರು ಇಳಿದಿರ್ತದೆ. ಅಂಥ ಟೈಮ್ದಾಗ ಸ್ವಲ್ಪ ಪೊಟ್ಯಾಶ್ ಕಡಿ 0-0-50 ಅಂತೀವಲ್ಲ ರೀ ನಾವು. ಈಗ ಅದು ಮತ್ತು ಬೇರೆ ಆಗ್ಯದ ಬಿಡ್ರಿ. 0-0-55 ಆಗ್ಯದ, 54 ಆಗ್ಯದ, 72 ಆಗ್ಯದ. ಅವ್ರವ್ರ ಕಂಪ್ನಿಗಳ ಕ್ವಾಲಿಟಿ ಮೇಲೆ ಹೋಗ್ತದೆ, ಅದು ಒಂದು ವಿಷಯ ಬಿಡ್ರಿ. 0-0-50 ಏನಂತೀವಲ್ಲ, ಅದು ಎಕರೆಗೆ ಒಂದು 5-5 kg ಗೊಬ್ಬರ. ಮತ್ತು ನೀವು ಲಿಕ್ವಿಡ್ ರೂಪದಾಗ ಕೊಡ್ತಿದ್ರು ಕೊಡ್ರಿ, ಆರ್ಗ್ಯಾನಿಕ್ ಬೇಸ್ಡ್ ಲಿಕ್ವಿಡ್ ರೂಪದಾಗ. ಯಾಕಂದ್ರೆ ನಾವು ವಿಶೇಷವಾಗಿ ಸ್ವಲ್ಪ ಅಂಥ ಟೈಮ್ದಾಗ ನಾವು ಲಿಕ್ವಿಡ್ ಬೇಸ್ ಮೇಲೆ ಕೊಟ್ಟಿರ್ತೀನಿ ರೀ. ನಾನು ಸ್ವಲ್ಪ ಬಡ್ಡಿಗೆ ಜಾಸ್ತಿ ಆರ್ಗ್ಯಾನಿಕ್ ಮಾಡ್ಕೊಂಡೀನಿ ರೀ. ಒಂದು ಕಾಳಂತರೂ ಗೊಬ್ಬರ ಕೊಟ್ಟಿಲ್ಲ. ಸ್ವಲ್ಪ ಏನೋ ಯೂಸ್ ಮಾಡ್ಕೊಂಡ್ರೆ ಲಿಕ್ವಿಡ್ದಾಗ ಒಂದು ಸ್ವಲ್ಪ ಯೂಸ್ ಮಾಡಿರ್ತೀನಿ ರೀ. ಇಲ್ಲ ಅಂದ್ರೆ ನಾ ತಯಾರು ಮಾಡೋದು ಪ್ರಾಡಕ್ಟ್ಗಳೇ ನಾ ಯೂಸ್ ಮಾಡ್ಕೋತೀನಿ ರೀ. ಆ ಟೈಮ್ದಾಗ ಅದು ಒಂದು ಸ್ವಲ್ಪ 80% ಇಳ್ದಾಕ್ರೆ ಅದು ಒಂದು ಸ್ವಲ್ಪ ಅದ್ರ ಜೊತೆನೇ ಮ್ಯಾಗ್ನೀಷಿಯಮ್ ಸಲ್ಫೇಟ್ ಅದೊಂದು 5 kg ರೀ. ಅದೊಂದು 5 kg, ಇದೊಂದು 5 kg ನಾವು ಡ್ರಿಪ್ ಮುಖಾಂತರ ಕೊಟ್ಟೇವಂದ್ರೆ ಆಟೋಮೆಟಿಕ್ ಗಟ್ಟಿ ಮಾಡ್ಕೊಂತ ಕಲರ್ಗೆ ಅಲ್ಲೇ ಟರ್ನ್ ಮಾಡಿಬಿಡ್ತದೆ, ನಮ್ಗೆ ಮಾಡ್ಕೊಂತ ಬಂದುಬಿಡ್ತದೆ. ಆಮೇಲೆ ಮ್ಯಾಲೆ ಏನು ಮಾಡ್ತೀವಿ ರೀ ನಾವು, ಸ್ವಲ್ಪ ಲಿಕ್ವಿಡ್ ಸಲ್ಫರ್ 0-52-34 ಒಂದು ಸ್ಪ್ರೇ ತಂದುಬಿಡ್ತೀವಿ. ಇದು 2-3 ಕೈ ಹೊಡಿಬೇಕು ರೀ.
ಬಟ್ ನಾ ಈ ಸಾರಿ ಒಂದೇ ಕೈ ಹೊಡೆದೀನಿ, ನಾನು ಜಾಸ್ತಿ ಹೊಡೆದಿಲ್ಲ. ಒಂದೇ ಕೈಗೆ ನನಗೆ ಈ ರೀತಿ ಕಲರ್ ಬಂದದ. ಆಮೇಲೆ ನಾವು ಈ ರೀತಿ ಅದು 0050 ಮ್ಯಾಗ್ನೀಷಿಯಮ್ ಸಲ್ಫೇಟ್ ನಾವು ಡ್ರಿಪ್ನಾಗ ಕೊಡೋದ್ರಿಂದ ಪಲ್ಪ್ ಕಲರ್ ಟರ್ನ್ ಆಗಿಬಿಡ್ತದೆ. ಶುಗರ್ದೇನು ಅವಶ್ಯ ಇರೋಲ್ಲ ಆ ಟೈಮ್ದಾಗ. ಅದಕ್ಕೆ ನಾವು ಈ ರೀತಿ ಆ ಟೈಮ್ದಾಗ ಮಾಡಿಕೊಂಡು 100 ದಿನ ಆಯ್ತಂದ್ರೆ ಒಂದು ಸ್ವಲ್ಪ ಏನದ ನಾವು ಇನ್ನೊಮ್ಮೆ ನಮ್ಮ 100 ದಿನಕ್ಕೆ ನಮ್ಮ ಕಾಳಿನ ಕಲರ್ ಚಲೋ ಆದಿಲ್ಲೋ, ಸೈಜ್ ಕರೆಕ್ಟ್ ಆದಿಲ್ಲೋ, ಅಥವಾ ಇನ್ನೂ ಒಟ್ಟು ಗೊನೆ ನೀರು ಇಳ್ದಾದೋ ಇಲ್ಲೋ, ಆಮೇಲೆ ಒಳಗಿನ ಗೊನೆಗೆ ಏನಾದರೂ ಮಮ್ಮಿ ಕಾಣಿಸಾಗತ್ತದೇನು, ಅಥವಾ ನೀರ್ಗಾಳಿನ ಸಿಸ್ಟಮ್ ಅದ ಏನು ಅಂದ್ರೆ ನೋಡ್ಕೋಬೇಕು. ಒಂದು ಸ್ವಲ್ಪ ನೋಡ್ಕೊಂಡು ಏನು ಮಾಡಬೇಕು, ನಾ ಏನು ಮಾಡ್ಕೊಂಡೇನಿ ರೀ, ನಮ್ಮ ಮನೆ ಡ್ರಿಪ್ನಾಗ 100ನೇ ದಿನಕ್ಕೆ ನಾ ಏನು ಮಾಡೀನಿ ರೀ, ನಮ್ಮ ಮನ್ಯಾಗ ತಯಾರು ಮಾಡಿರುವಂಥ ಮಿಕ್ಸ್ ಮೈಕ್ರೋ ಎಕರೆಗೆ 5-5 ಲೀಟ್ರ್ ಅಂತ ಡ್ರಿಪ್ನಾಗ ಕೊಟ್ಬಿಟ್ಟಿನಿ ರೀ. ಡ್ರಿಪ್ನಾಗ ಕೊಟ್ಟು ಮ್ಯಾಲೆ ಏನದ ಇದಕ್ಕೆ ಏನು ಮಾಡ್ಕೊಂಡೀನಿ ರೀ, ಕ್ಯಾಲ್ಸಿಯಂ ಕ್ಲೋರೈಡ್, ಮ್ಯಾಗ್ನೀಷಿಯಮ್ ಕ್ಲೋರೈಡ್, ಇದ್ರ ಜೊತೆ ಬೋರಾನ್ ಸೇರಿಸೋದ್ರು ನಡೀತದೆ, ಸೇರಿಸಿ ಇದ್ರೂ ನಡೀತದೆ. 2 ಗ್ರಾಮ್, ಅದು 2 ಗ್ರಾಮ್, ಇದು 2 ಗ್ರಾಮ್. ಮತ್ತು ಅದ್ರಾಗ 0050 ಕೊಡ್ತದ್ರೆ. ಮತ್ತು 0050 ಮ್ಯಾಗ್ನೀಷಿಯಮ್ ಇದು ಮ್ಯಾಗ್ನೀಷಿಯಮ್ ಕ್ಲೋರೈಡ್, ಕ್ಯಾಲ್ಸಿಯಂ ಕ್ಲೋರೈಡ್ ಮತ್ತು ಬೋರಾನ್, ಇವು 4 ಸೇರಿಸಿರಿ. ಮತ್ತು ಒಟ್ಟು ಇವು 2 ಯಾವ್ದು ರೀ, ಮ್ಯಾಗ್ನೀಷಿಯಮ್ ಕ್ಲೋರೈಡ್, ಕ್ಯಾಲ್ಸಿಯಂ ಕ್ಲೋರೈಡ್, ಇದ್ರ ಜೊತೆ ನೀವು ಬೋರಾನರ್ ಹಾಕೋರಿ, ಇಲ್ಲ 0050 ಹಾಕೋರಿ. ಹಾಕ್ಕೊಂಡು ಒಂದು ಸ್ಪ್ರೇ ತೊಗೊಂಡ್ಬಿಟ್ರಿ ಅಂದ್ರೆ ಏನೈತಿ, ಆ ತುದಿ ಗೊನೆಗೆ ಏನದ ಸ್ವಲ್ಪ ನೀರ್ಗಾಳಿನ ಥರ ಇರ್ತದಲ್ಲ, ಆ ನೀರ್ಗಾಳಿನ ಥರ ಇರುವಂಥ ಕಾಳು ಏನಾಗಿಬಿಡ್ತದೆ, ನೀರ್ಗಾಳು ಆಗಿಬಿಡಂಗಿಲ್ಲ ಅದಕ್ಕೆ. ಆ ಡೇಟ್ ಏನಿರ್ತದಲ್ಲ ರೀ, ಈ ಡೇಟಿಗೆ ಒಟ್ಟು ಅದು ಶಕ್ತಿ ಕೊಳ್ಳಕ್ಕೆ ಚಾಲು ಮಾಡ್ತದೆ. ಆ ಕಾಳು ಏನದ ನೀರು ಜಾಸ್ತಿ ಇದ್ದಂಥ ನೀರನ್ನು ಸ್ವಲ್ಪ ರಿಟರ್ನ್ ಹಾಕಿ ಕಾಳು ಗಟ್ಟಿ ಮಾಡಿ ಮಮ್ಮಿ ಅಲಾರಂಗೆ ನೋಡ್ಕೊಳ್ಳುವಂಥ ಕೆಲಸ ಅದು. ಕ್ಯಾಲ್ಸಿಯಮ್ಮ, ಮ್ಯಾಗ್ನೀಷಿಯಮ್ ಕ್ಲೋರೈಡ್ ಮತ್ತು 0050 ಇವು ಬೋರಾನ್ಗಳು ಮತ್ತು ಬೇರೆ ಬೇರೆ ಹೇಳ್ದಲ್ಲ ರೀ, ಆ ರೀತಿ ಪ್ರಮಾಣ ಹಾಕ್ಕೊಂಡು ನಾವು ಒಂದು ಸ್ಪ್ರೇ ತೊಗೊಂಡು, ಒಂದು ಲಿಕ್ವಿಡ್ ಸಲ್ಫರ್ 0.3234 ಮತ್ತೊಂದು ಸ್ಪ್ರೇ ತೊಗೊಂಡು ಆರಾಮ ಇದ್ಬಿಡ್ತೀವಿ ನಾವು. ಜಾಸ್ತಿ ಸ್ಪ್ರೇಕ್ಕೆ ತಲೆ ಕೆಡಿಸ್ಕೊಳ್ಳಂಗಿಲ್ಲ. ಮತ್ತು ಈ ಟೈಮ್ದಾಗ ಒಂದು ಸ್ವಲ್ಪ ತ್ರಿಪ್ಸಿನ ಹಾವಳಿ ಇರ್ತದೆ. ಈಗೇನು ಮಾಡ್ತದೆ ಬಿಡು, ತಪ್ಪಲು ಬಿರ್ಸಾಗ್ಯದ, ಕಾಳು ಬಿರ್ಸಾಗ್ಯದ ಅಂತ ನಾವು ಕಾಳೆಲ್ಲ ಹಣ್ಣಾಗಿದ್ದು ಇನ್ನು ಕಟ್ ಮಾಡ್ಲಿಕ್ಕೆ ಬಂದದತ್ತು ಅಂದ್ಕೊಂಡಿರ್ತೀವಿ ರೀ. ಇಂಥ ಟೈಮ್ದಾಗ ನಿಮ್ಮದೇ ಆದಂಥ ಒಂದು ತ್ರಿಪ್ಸಿನ ಔಷಧ ಒಂದು ಮಾತ್ರ ಬೇಕು. ಬಾವಿಸ್ಟನ್ನು ಅದ್ರ ಜೊತೆ ನೀವು ಯಾವುದೋ ಒಂದು ತ್ರಿಪ್ಸಿನ ಔಷಧ ಹಾಕ್ಕೊಂಡು ಒಂದೇ ಸ್ಪ್ರೇ ಕೊಟ್ಟರೆ ಸಾಕ್ರಿ. ನಮ್ಮ ಕಲರ, ನಮ್ಮ ಗಿಡದ ಕಲರ, ಮಮ್ಮಿ ಪ್ರಾಬ್ಲಮ ಮತ್ತು ಶುಗರ್ ಪ್ರಾಬ್ಲಮ್ ಅದು ಆಟೋಮೆಟಿಕ್ ಒಳಗೆ ಬೆಳ್ಕೊಂತ ಬಂದಿರ್ತದೆ. ಮುಂದೆ ಬಂದು ಒಂದು PDH 0050 110 ದಿನದ ಒಳಗಡೆ ಇದೊಂದು ಸ್ಪ್ರೇ ತೊಗೊಂಡು ಒಂದು ಸ್ವಲ್ಪ ಹೋಗಿಬಿಟ್ಟೇವಂದ್ರೆ ಆಯ್ತಲ್ಲ ರೀ, ನಮ್ಗೆ ಆಟೋಮೆಟಿಕ್ ಕಾಳು ಗಟ್ಟಿ ಆಗ್ತದೆ. ಇನ್ನೇನದ ಮುಂದೆ ಅದೇ ಮ್ಯಾಗ್ನೀಷಿಯಮ್ ಸಲ್ಫೇಟ್ 0050 ಕಂಟಿನ್ಯೂ ಮಾಡ್ಕೊತ ಬರೋದು ರೀ, ಡ್ರಿಪ್ನಾಗ ಬಿಡೋರು. ಮತ್ತು ಅದು ಆ ರೀತಿ ಮಾಡ್ಕೊತ ಹೋದೆವಂದ್ರೆ ಸ್ವಲ್ಪ ಬೆಳವಣಿಗೆ. ಆಮೇಲೆ ಇನ್ನೊಂದು ರೀ, ನಾವು ಈ ಟೈಮ್ದಾಗ ಇದು ಭಾಳ ಇಂಪಾರ್ಟೆಂಟ್ ರೀ. ಮತ್ತು ನೀವು ಯಾಕೆ ಇಂಪಾರ್ಟೆಂಟ್ ಅಂತ ನೀವು ಫಸ್ಟಿಗೆ ಹೇಳಬೇಕಾಗಿತ್ತು, ಆದ್ರೆ ಅದು ಹಂತವಾಗಿ ಹೇಳ್ಕೋತ ಬರಾಗತ್ತೀನಿ ರೀ. ನಾ ಈ ಟೈಮ್ದಾಗ ಬೇರೆ ವರ್ಕ್ ಮಾತ್ರ ಏನು ಮಾಡಿದ್ರು ಬಿಡಿಸ್ಬಾರ್ದು. ಯಾಕಂತಂದ್ರೆ ವಿಶೇಷವಾಗಿ ನನ್ನ ಪ್ರತಿಯೊಂದು ವಿಡಿಯೋದಾಗ ನಾನು ನಿಮ್ಗೆ ಹೇಳಿರ್ತೀನಿ, 100 ದಿನ ಆಯ್ತಂದ್ರೆ ನೀರು ಕಮ್ಮಿ ಮಾಡ್ಕೋತ ಬರ್ಬೇಕಂತ. ನೀರು ಕಮ್ಮಿ ಮಾಡ್ಕೋತ ಬರೋದ್ರೆ ಕೆಲವೊಂದು ಬೇರುಗಳು ಅವು ದೂರ ಇದ್ದದ್ದು ಕ್ರಮೇಣ ಅಟಿಸ್ಕೊಂತ ಬರ್ತಿರ್ತಾವೆ. ಆದ್ರೆ ಅಲ್ಲಿ ಬೇರೆ ವರ್ಕ್ ಬಿಟ್ಬಿಡೋದು, ಇಲ್ಲಿ ಬೇರೆ ಆ್ಯಕ್ಟಿವ್ ಇದ್ದಿತ್ತಿಲ್ಲ ಅಂದ್ರೆ ನಾವು ಎಷ್ಟು ಔಷಧ, ಎಷ್ಟು ಸ್ಪ್ರೇ ನಾವೇನೇ ಮಾಡಿಕೊಂಡ್ರು, ಒಬ್ಬೊಬ್ರು ಏನು ಮಾಡ್ತಾರೆ, 1 kg ಬಿಡು ಅಂದ್ರೆ ನಾವು 2 kg ಬಿಟ್ಟಿವಿ ರೀ, ಮಾಲ್ ನೋಡೋದು ತಂದಿರ್ತಾರೆ. ಬಡ್ಡಕ್ಕೆ ಬೇರೆನ ವರ್ಕ್ ಇದ್ದಿತ್ತಿಲ್ಲ ಅಂದ್ರೆ ನೀವು ಎಷ್ಟು kg ಕೊಟ್ಟದ ಮೇಲೆ ಅಪ್ಟೇಕ್ ಆಗಂಗಿಲ್ಲ. ಅದರ ಸಲುವಾಗಿ ಏನದ ಸ್ವಲ್ಪ ಬೇರಿನ ಕಡೆ ಲಕ್ಷ್ಯ ಕೊಟ್ಕೊಳ್ಳೋದು. ಇದಕ್ಕೆ ನಾ ನಿಮಗೆ ಮೊನ್ನೆ ಒಂದು ವಿಡಿಯೋದಾಗ ಹೇಳಿದ್ದೆ ನೋಡ್ರಿ, ನಾ 0072 ತಂದು ಕೊಟ್ಟೀನಿ ರೀ. ನನ್ನ ಪ್ಲಾಟ್ನ ಕಲರ್ ಹೊರಗಿಂದು ಒಂದೇ ಸೇಮ ಅದಂತ ಹೇಳಿದ್ದೆ. ಆಮೇಲೆ ಅದರ ಜೊತೆನೂ ಇನ್ನೊಂದು ವರ್ಕ್ ಮಾಡ್ಕೊಂಡೀನಿ ರೀ, ಕ್ಯಾಲ್ಸಿಯಮ್ ಬೆಲ್ಲ ಮತ್ತು ಬಾಳೆ ಗಿಡ ಕಡೋದು ಪೀಸ್ ಮಾಡಿ ನಿಮ್ಗೊಂದು ವಿಡಿಯೋದಾಗ ಬರೀ ಓನ್ಲಿ ವಿಡಿಯೋ ತೋರಿಸೀನಿ ರೀ, ಅದು ತಯಾರು ಮಾಡ್ಕೊಳ್ಳೋದು ಯಾವ ರೀತಿ ಅನ್ನೋದು. ಆ ರೀತಿ ತಯಾರು ಮಾಡಿಕೊಂಡು ಒಂದು 10 ದಿವಸ ನೆನೆ ಇಟ್ಟು ಡ್ರಿಪ್ ಮುಖಾಂತರ ಕೊಟ್ಟೀನಿ ರೀ. ಕೊಡೋದ್ರಿಂದ ಏನಾಗಿಬಿಟ್ಟದ, ಇದು ನಾ ಮ್ಯಾಲೆ ಮಾಡಿಕೊಂಡು ಕೆಲವೊಂದು ಸ್ಪ್ರೇಗಳದಿಂದ ನನ್ನಲ್ಲಿ ವರ್ಷ ಮಮ್ಮಿ 2% ತೋರಿಸ್ಕೊಂಡದು. ಹೋದ ವರ್ಷ ಒಂದು 10-15% ಇತ್ತು. ಹೋದ ವರ್ಷ ಒಂದು ಸ್ವಲ್ಪ ನೀರಿನ ಸಮಸ್ಯೆ ಇತ್ತು ಬಿಡ್ರಿ, ಹೋದ ವರ್ಷದಿಂದ ಏನು ಲೆಕ್ಕಕ್ಕೆ ಬರೋಂಗಿಲ್ಲ.
ಅದಕ್ಕೆ ಮೊದಲಿನ ವರ್ಷ 20% ಮಮ್ಮಿ ಇತ್ತು, ಅದಕ್ಕೆ ಮೊದಲಿನ ವರ್ಷ 40% ಮಮ್ಮಿ ಇತ್ತು. ಅದರ ಬಗ್ಗೆ ನಾವು ತಿಳ್ಕೊಂಡು ಸ್ವಲ್ಪ ಚೇಂಜಸ್ ಮಾಡ್ಕೊತ ಬರೋದರಿಂದ ನನಗೆ ಮಮ್ಮಿದು ಈ ವರ್ಷ ನನ್ನ ಪ್ರತಿ ವರ್ಷದಕ್ಕಿಂತ ಈ ವರ್ಷ ನನ್ನ ಪ್ಲಾಟ್ನಾಗ ಗೊನೆ ಸಂಖ್ಯೆ ಭಾಳ ಅದ ರೀ. ನಾನು ಜಾಸ್ತಿ ಸೈಜ್ ಮಾಡ್ಕೊಂಡಿಲ್ಲ, ಕಾಳು ಸೈಜೂ ಜಾಸ್ತಿ ಮಾಡ್ಕೊಂಡಿಲ್ಲ. ಮತ್ತು ಒಳ್ಳೆ ಕಾಳು ಸೈಜ್ ಮಾಡ್ಕೊಳಕ್ಕೂ ಅಮೌಂಟ್ ಹಾಕ್ಬೇಕು ರೀ. ಒಳ್ಳೆ ಅದಕ್ಕೆ ಕಾಳು ಕರಗಲಾರ್ದಂಗೆ ಇರೋಂಗೂ ನಾವು ಅದಕ್ಕೆ ಗೊಬ್ಬರ ಹಾಕ್ಬೇಕು ರೀ. ಆಮೇಲೆ ಮುಂದೆ ಶೆಡ್ನಾಗ ಒಯ್ದು ಸ್ವಲ್ಪ ಮಡಿಕೆ ಬಿದ್ದಂದ್ರೆ ಮುಗಿದೈತೆ, ಅಲ್ಲಿ ರೇಟ್ನಾಗೂ ಹೊಡೆತು ಬರ್ತದೆ. ಹಂಗಾಗಿ ಒಂದು ನಾರ್ಮಲ್ ಕಾಳು ಸೈಜ್ ಮಾಡ್ಕೊಂಡಿನಿ. ಈ ಸೈಜ್ ಸ್ವಲ್ಪ ಅಟ್ಟಿಸ್ಬೇಕು. ಅಂದ್ರೆ ಈಗ 1% ಏನು ಕಾಳು ಸೈಜ್ ಅದಲ್ಲ, ಅದ್ರಾಗ 70% ಕಾಳು ಅಟ್ಟೆ ಸೈಜ್ ಉಳ್ಕೋಬೇಕು. ಒಂದು 30% ಕಾಳು ಸ್ವಲ್ಪ ಸಣ್ಣ ಆಗಬೇಕು. ಅಂದ್ರೆ ಈಗಿದ್ದ ಕಾಳಿನ ಒಳಗೆ ಈ ರೀತಿ ಆಗ್ಬೇಕಂದ್ರೆ ನಾವು ಸೈಜ್ ಸ್ವಲ್ಪ ಸಣ್ಣ, ಅತಿ ಸಣ್ಣ ಆದರೂ ಉಪಯೋಗ ಆಗಲ್ಲ ರೀ. ಒಂದು ಮೀಡಿಯಮ್ ನಾನು ಮಾಡ್ಕೊಂಡಿನಿ ನೋಡಿರಿ. ಈ ರೀತಿ ಸೈಜ್ ಮಾಡ್ಕೊಂಡಿರೋದ್ರಿಂದ ಭಾಳಷ್ಟು ಅನುಕೂಲ ಆಗ್ತದೆ. ಮತ್ತು ಇದಕ್ಕೆ ನಾ ಹೇಳ್ದಂಗೆ ನಿಮಗೆ ಒಮ್ಮೆ ಇದಕ್ಕೆ ನಮಗೆ ಶುಗರ್ ಬರಲಿ, ನಮಗೆ ಗಟ್ಟಿ ಆಗಲಿ, ಕಲರ್ ಬರಲಿ, ಮಾರ್ಕೆಟ್ನಾಗ ರೇಟ್ ನೋಡಿ ಓಡಾಡಿದ್ರಂತೂ ಕೆಲಸ ಆಗಂಗಿಲ್ಲ. ಇದಕ್ಕೆ ನೀರು ಇಳಿಯೋ ಮೂಮೆಂಟ್ ಹಿಡ್ಕೊಂಡು ಇಲ್ಲಿ ತನಕ ಪ್ರೊಸೆಸ್ ಇರ್ತದೆ. ನೀವು ಹಂತವಾಗಿ ಸ್ವಲ್ಪ ಮಾಡಿರಿ. ನಿಮಗೇನು 100 ಕ್ವಿಂಟಲ್ ಇದು ಒಂದೊಂದು ಕ್ವಿಂಟಲ್ ಗಟ್ಟಲೆ ಅಥವಾ 10 kg ಗಟ್ಟಲೆ ಏನಿಲ್ಲ, ಇಷ್ಟಿಷ್ಟೇ ಕೊಟ್ಕೊತ ಹೋಗೋದ್ರಿಂದ ಏನಾಗಿಬಿಡ್ತದೆ, ಆಯಾ ಹಂತಕ್ಕೆ ಅಲ್ಲೆಲ್ಲಿ ಬೆಳವಣಿಗೆ ಆಗಿರ್ತದೆ. ಅದು ಮುಂದೆ ಅದೇ ಕೊರತೆ ಆಗ್ತದೆ. ಮುಂದೆ ಹೋಗಿ ಶುಗರ್ ಬರೋ ಟೈಮ್ದಾಗ ಕೊರತೆನೇ ಆಗಂಗಿಲ್ಲ. ಅದಕ್ಕೆ ದಯವಿಟ್ಟು ಈ ರೀತಿ ಸ್ವಲ್ಪ ನಾವಿಷ್ಟೆಲ್ಲ ಹೇಳಾಕತ್ತೀವಿ. ಭಾಳಷ್ಟು ರೈತರು ಅದಾರ ರೀ, ಅವರು ಯೂಟ್ಯೂಬ್ನಾಗ ಹೇಳ್ತಾರೆ, ನಾವು ಹೇಳ್ತೀವಿ. ಎಲ್ಲನೂ ತಿಳ್ಕೊಂಡು ಪ್ಲಾಟ್ ಒಳಗೆ ಏನದ ಒಂದು ಸ್ವಲ್ಪ ನೀವೇನದ ಎಚ್ಚರಿಕೆಯಿಂದ, ನಮ್ಮ ಹೇಳೋ ಅನುಭವಕ್ಕಿಂತ ನೀವು ಪ್ಲಾಟ್ ನೋಡಿ ಮಾಡ್ಕೊಳ್ಳೋ ಅನುಭವ ದೊಡ್ಡದು. ಈಗೇನು ನಾವು ಹೇಳಾಕತ್ತೀವಲ್ರಿ, ಈ ಅನುಭವ ತಿಳ್ಕೊಂಡು ಇದೇ ರೀತಿಯೇ ಮಾಡಬೇಕಂತೇನಿಲ್ಲ. ಇಲ್ಲಿ ಇರುವಂಥ ಅನುಭವನ ತಿಳ್ಕೊಂಡು ನಿಮ್ಮ ಪ್ಲಾಟ್ ಒಳಗೆ ಇರುವಂಥ ಸಿಚುವೇಶನ್, ಪ್ಲಾಟಿನ ಚಿತ್ರಣ ನೋಡ್ಕೊಂಡು ಏನು ನೀವು ಕೆಲಸ ಮಾಡ್ತೀರಲ್ಲ, ಅದು ಅಂತ ಮಾತ್ರ ₹1 ಖರ್ಚು ಕಡಿಮೆ ಒಳಗೆ ಏನದ ನಾವು ಬೆಳಿಲಿಕ್ಕೆ ಸಾಧ್ಯ ಅದಂತ ಹೇಳ್ತಾ, ವಿಡಿಯೋ ಭಾಳ ದೊಡ್ಡದಾಗ್ತದೆ ರೀ, ಲೆಂದಿ ಆಗ್ತದೆ. ಅದಕ್ಕೆ ಮತ್ತೊಂದು ವಿಡಿಯೋದಾಗ ಸಿಗೋಣ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೀವಿ. ನಮಸ್ಕಾರ.